ನಮಸ್ಕಾರ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ನಾನು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೆ. ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಆಯಿತು. ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡೆ. ಇನ್ನೊಂದು ಫ್ರೀ ಇದ್ದನಲ್ಲ, ಒಂದೇ ಸತಿ ಇಲ್ಲೊಂದು ಸ್ವಲ್ಪ ಒಂದು ಪ್ಲೇಸ್ ಇತ್ತು, ನೋಡೋಣ ಅಂಥೇಳಿ ಹಂಗೆ ಬಂದಿದ್ದೀನಿ ನಾನು. ಲೈಕ್ ಅದು ಟ್ರೈ ಮಾಡಬೇಕು ಆ್ಯಕ್ಚುಲಿ ಪ್ಲೇಸ್ ಅದು. ನಾನು ಟ್ರೈ ಮಾಡಿರಲಿಲ್ಲ ಯಾವತ್ತೂ, ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ಬನ್ನಿ ಅದ್ರ ಬಗ್ಗೆ ಏನು, ಎಲ್ಲಿ ಹೋಗ್ತಾ ಇದ್ದೀನಿ ಅಂತೆಲ್ಲ ಡೀಟೇಲ್ಡಾಗಿ ಹೇಳ್ತೀನಿ ನಿಮಗೆ. ನನಗೂ ತುಂಬ ಜನ ರೆಫರ್ ಮಾಡ್ತಾಯಿದ್ರು, ಅಲ್ಲಿ ಹೋಗಿ ಚೆನ್ನಾಗಿದೆ ಎಕ್ಸ್ಪ್ಲೋರ್ ಮಾಡಿ ಅಂತ. ಅದಕ್ಕೆ ಬಂದಿದ್ದೀನಿ. ಬನ್ನಿ, ಇನ್ನೇನು ನಿಯರ್ ಇದ್ದೀನಿ, ಏನು ಅಂತ ನೋಡಿಬಿಟ್ಟು ನಿಮಗೆ ಒಂದೇ ಸತಿ ನಾನು ಚೆಕ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಗಾಯ್ಸ್. ಬನ್ನಿ, ಇನ್ನೇನು ನಿಯರ್ ಇದ್ದೀನಿ ನಾನು. ನೋಡಿ, ಇಲ್ಲೇ ಬೋರ್ಡ್ ಹಾಕಿದ್ದಾರೆ, ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್ ಆ್ಯಂಡ್ ಕೆಫೆ ಅಂತಿದೆ. ಇಲ್ಲೆಲ್ಲ ಫುಲ್ ಆಫ್ ರೋಡ್ ಇದೆ ಗಾಯ್ಸ್. ಸ್ಲಿಪ್ ಆಗ್ತಾಯಿದೆ, ನಿಧಾನಕ್ಕೆ ಹೋಗ್ಬೇಕು ನಾವು. ಹೆಂಗಂದ್ರೆ ಹಂಗೆ ಓಡಿಸಿದ್ರೆ ಮತ್ತೆ ಗ್ಯಾರಂಟಿ ಹಾಯ್ಕೊತೀವಿ. ನಿಧಾನಕ್ಕೆ ಹೋಗೋಣ ಬನ್ನಿ. ಇದೊಂಥರ ಪ್ಲೇಸ್ ಇದೆ ಅಂತಲೂ ನನಗೂ ಗೊತ್ತಿರಲಿಲ್ಲ. ಲೈಕ್ ಏನು ಕೆಲಸ ಮುಗೀತಲ್ಲ, ಬನ್ನಿ ನೋಡೋಣ, ಏನಾದ್ರು ಪ್ಲೇಸಸ್ ಇದ್ದರೆ ಕವರ್ ಮಾಡೋಣ ಅಂಥೇಳಿ ಬಂದೆ. ನಾನು ನೋಡ್ತಾ ಇದ್ದೆ ಯೂಟ್ಯೂಬಲ್ಲೂ ಇನ್ಸ್ಟಾಗ್ರಾಮಲ್ಲೂ. ಆವಾಗ ನನಗೆ ಈ ಪ್ಲೇಸ್ ಬಗ್ಗೆ ಗೊತ್ತಾಯಿತು. ನೋಡಿ, ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್ ಆ್ಯಂಡ್ ಕೆಫೆ, ಟರ್ನ್ ಲೆಫ್ಟು. ಫುಲ್ ಆಫ್ ರೋಡ್ ಇದೆ ಗೈಸ್. ಇಲ್ಲಿ ಎಂಥ ಜಾಗದಲ್ಲಿ ಹೆಂಗೆ ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಮನೆ ಗೈಸ್ ಎಲ್ಲ ತೋಟದಲ್ಲಿ ಮಾಡಿದ್ದಾರೆ ಗೈಸ್ ಇವರು. ಚೆನ್ನಾಗಿದೆ ಆ್ಯಕ್ಚುಲಿ ಪ್ಲೇಸ್ ಎಲ್ಲ, ಫುಲ್ ತೋಟ ಇದೆ. ಇದು ಬಂದು ಕಂಪ್ಲೀಟಾಗಿ ದ್ರಾಕ್ಷಿ ತೋಟ. ಇದೆಲ್ಲ ಅಕ್ಕಪಕ್ಕ ಎಲ್ಲ ಫುಲ್ ದ್ರಾಕ್ಷಿ ತೋಟನೇ ಇದೆ. ಗಾಯ್ಸ್, ಪಾರ್ಕಿಂಗು ಅಷ್ಟೇ ಗಾಯ್ಸ್, ತುಂಬ ದೊಡ್ಡದು, ಫುಲ್ಲು ಜಾಸ್ತಿನೇ ಇದೆ ಪಾರ್ಕಿಂಗು. ಪರವಾಗಿಲ್ಲ ಗಾಯ್ಸ್. ನೋಡಿ, ಬಂದಿದ್ದೀನಿ, ಟಿಕೆಟ್ ರೈಸ್ ಮಾಡಬೇಕಾಗಿತ್ತು, ಟಿಕೆಟ್ ರೈಸ್ ಮಾಡಿದ್ದೀನಿ. ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್ ಆ್ಯಂಡ್ ಕೆಫೆ. ಅಣ್ಣವ್ರು ಅಣ್ಣ, ಏನೇನು ಆಫರ್ಸ್ ಇದೆ ಅಣ್ಣ ನಿಮ್ಮ ಹತ್ರ? 5 ಲ್ಯಾಬ್ಸ್ ಇದೆ, 7 ಲ್ಯಾಬ್ಸ್ ಇದೆ. 5 ಲ್ಯಾಬ್ಸ್ ಇದೆ, 16 ಲ್ಯಾಬ್ಸ್ ಇದೆ. ಓಕೆ. ಮತ್ತೆ ಇದು ಸ್ಟೂಡೆಂಟ್ ಆಫರ್ ಕೂಡ ಇದೆ. ಓಕೆ. ಐಡಿ ಕಾರ್ಡ್ ಇದ್ರೆ 50 ರೂಪೀಸ್ ಕಮ್ಮಿ ಆಗುತ್ತೆ. ಓಕೆನಾ? ಯಾವುದ್ರಲ್ಲೂ ಎರಡರಲ್ಲೂ ಓಕೆ. ಸ್ಟೂಡೆಂಟ್ ಗೋಸ್ಕರ, ಇದು ಬಂದು ಪಬ್ಲಿಕ್ ಗೋಸ್ಕರ. ಓಕೆ. ನೀವೇನೋ ಗ್ರೂಪ್ ಅಲ್ಲಿ ಬಂದ್ರೆ ಇದರಲ್ಲಿ ಕೂಡ 10% ಡಿಸ್ಕೌಂಟ್ ಇರುತ್ತೆ. ಗ್ರೂಪಲ್ಲಿ ಬಂದರೆ ಮಿನಿಮಮ್ ಎಷ್ಟು ಜನ ಇರಬೇಕು? 7 to 8 ಮೆಂಬರ್ಸು. ಓಕೆ. ಮತ್ತೆ 2 ಟೈಮ್ಸ್ ಅಥವಾ 3 ಟೈಮ್ಸ್ ತಗೊಂಡ್ರೆ ಇದರಲ್ಲೂ ಆಫರ್ ಮಾಡ್ಕೊಡ್ತೀವಿ. ಓಕೆ. ಲೈಕ್ ನಿಮ್ಮ ಹತ್ರ ರೆಗ್ಯುಲರಾಗಿ ಬರಬೇಕು ಅಂದ್ರೆ ಅದಕ್ಕೆ ನಾನು ಲೈಕ್ ಇದೆಯಲ್ಲ ಎಲ್ಲ ಮೆಂಬರ್ಶಿಪ್ ಏನಿಲ್ಲಲ್ಲ? ಓಕೆ. ನೋಡಿ ಗಾಯ್ಸ್, ಬೇಸಿಕ್ ಇದಿರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ. ನಿಮ್ದು ಇನ್ಫಾರ್ಮೇಷನ್ ಕೊಟ್ಟರೆ ಅವರೆಲ್ಲ ಪೇ ಮಾಡಿಸ್ಕೊಂಡು ಈ ಥರ ಟಿಕೆಟ್ ರೈಸ್ ಮಾಡ್ತಾರೆ. ನೋಡಿ, ಸ್ಕ್ಯಾನರು ಇದೆ, ನಿಮಗೆ ಬೇಕು ಅಂದರೆ ಸ್ಕ್ಯಾನ್ ಮಾಡಿಕೊಂಡು ಪೇಮೆಂಟ್ ಮಾಡೋದಕ್ಕೆಲ್ಲ ಇರುತ್ತೆ. ಇದು ನೋಡ್ಕೊಳ್ಳಿ, ಡೀಟೇಲ್ ಇದೆ, ನಂಬರ್ ಎಲ್ಲ ನೋಡಿ ಮೆನ್ಷನ್ ಮಾಡಿರ್ತೀನಿ ನಾನು ಐಡಿಯಲ್ಲಿ, ನೀವು ಚೆಕ್ ಮಾಡ್ಕೊಂಡು ಬರ್ಬೋದು. ಬನ್ನಿ ಗಾಯ್ಸ್, ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಗೆ ಹೆಂಗಿದೆ ಅಂತ ಹೇಳ್ತೀನಿ. ಬನ್ನಿ ಗಾಯ್ಸ್, ಫಸ್ಟು ಇನ್ಸ್ಟ್ರಕ್ಷನ್ ನೋಡ್ಕೊಂಬಿಡೋಣ ಹೆಂಗೆ ಅಂತ, ಯಾಕಂದರೆ ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಓಡಿಸ್ತಿರೋದು. ಅಣ್ಣ ಹೇಳಿ ಅಣ್ಣ. ಗ್ರೀನ್ ಕಲರ್ ಬಂದು ಆಕ್ಸೆಲೇಟರ್, ಓಕೆ. ರೆಡ್ ಕಲರ್ ಬಂದು ಬ್ರೇಕ್. ಓಕೆ. ಸ್ಟೀರಿಂಗ್ ಅಲ್ಲಿ ಒಂದು ಸ್ವಿಚ್ ಇದೆ ನೋಡಿ, ಅದು ಒಂದು ಆನ್ ಅಂಡ್ ಆಫ್. ಓಕೆ, ಆನ್ ಅಂಡ್ ಆಫ್. ಮೇಲೆ ಕೆಳಗಡೆ ಇದ್ರೆ ಆಫು, 1 ಇದ್ರೆ ಆನು, 2 ಇದ್ರೆ ಆಫು. ಈ ತರ ಇದ್ರೆ ಆನ್. ಓಕೆ. ನಿಮಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ, ಎಲ್ಲರೂ ಟೈರ್ ಗೊತ್ತಿರಲ್ವಾ? ಹೌದು. ಗಾಡಿ ಬಂದು 70% ಆಫ್ ಆಗುತ್ತೆ. ಓಕೆ. ಆಫ್ ಆಗಿಲ್ಲ ಅಂದ್ರೆ ಸ್ವಿಚ್ ಆಫ್ ಮಾಡ್ತಾರೆ. ಓಕೆ. ನಮ್ಮ ಮಾರ್ಷಲ್ ಬರ್ತಾರೆ, ಹಿಂದೆ ಎಳೆದು ರೈಟ್ ಕಂಟಿನ್ಯೂ ಮಾಡ್ತಾರೆ. ಇದರಲ್ಲಿ ರಿವರ್ಸ್ ಇರಲ್ಲ. ಓಕೆ. ಫಸ್ಟ್ ಲ್ಯಾಪ್ ಬಂದು ನಿಧಾನಕ್ಕೆ ಹೋಗಿ, ಓಕೆ, ಟ್ರ್ಯಾಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಡನ್. ಆಯ್ತಾ? ಓಕೆ. ರೆಡ್ ಫ್ಲಾಗ್ ತೋರಿಸ್ತಾರೆ, ರೆಡ್ ಫ್ಲಾಗ್ ತೋರಿಸಾಗ ಸ್ಲೋ ಡೌನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಮುಂದೆಗಡೆ ಕಟ್ ಆಫ್ ಆಗಿರ್ಬೋದು ಅಥವಾ ಟೈರ್ ಗುದ್ದಿರ್ಬೋದು. ಓಕೆ. ಆ ಕಾರಣಕ್ಕೋಸ್ಕರ ರೆಡ್ ಫ್ಲಾಗ್ ತೋರಿಸಿ. ಓಕೆ. ಇಲ್ಲಿ ಕಾರ್ನರ್ ಅಲ್ಲಿ ಬಂದು ವೈಟ್ ಫ್ಲಾಗ್ ತೋರಿಸಿ. ವೈಟ್ ಫ್ಲಾಗ್ ತೋರಿಸಿದ್ರೆ ನಿಮ್ದೆಲ್ಲ ಲ್ಯಾಪ್ಸ್ ಕಂಪ್ಲೀಟ್ ಆಗಿದೆ ಅಂತ. ವೈಟ್ ಬಂದು ಪಾಸ್ ಮಾಡಬೇಕು. ಓಕೆ. ಓಕೆ. ಕಾರ್ ಅಥವಾ ಪ್ರಾಪರ್ಟಿ ಏನಾದ್ರು ಡ್ಯಾಮೇಜ್ ಆದರೆ ನಿಮ್ದೇ ರಿಪ್ಲೇಸ್ಮೆಂಟ್ ಇರುತ್ತೆ. ಓಕೆ. ಓಕೆ. ಆಯ್ತಾ? ಕಾರು ಅಥವಾ ಪ್ರಾಪರ್ಟಿ ಏನಾದ್ರು ಡ್ಯಾಮೇಜ್ ಆದರೆ ನಮ್ಮ ಕಡೆಯಿಂದನೇ ರಿಪ್ಲೇಸ್ಮೆಂಟ್ ಇರುತ್ತೆ. ಕೈ ಬಿಡಬಾರ್ದು. ಓಕೆ. ಸ್ಟೇರಿಂಗ್ ಕೈ ಬಿಡಬಾರ್ದು. ಓಕೆ. ಹ್ಯಾಂಡಲ್ ಏನಾದ್ರು ಟೈಟ್ ಇರಲ್ಲ, ಸ್ವಲ್ಪ ಹ್ಯಾಂಡ್ ಇರುತ್ತಾ? ಓಕೆ, ಡನ್. ಥ್ಯಾಂಕ್ ಯು. ಬನ್ನಿ ಗೈಸ್, ಹೊರಡೋಣ. ಎಲ್ಲ ಆಲ್ ಸೆಟ್ಟು. ಬನ್ನಿ ಗೈಸ್, ಹೊರಡೋಣ. ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ. ಕಾರ್ ಓಡಿಸಿರೋ ರೂಢಿ ಇದೆ,
ಇದು ಗೊತ್ತಿಲ್ಲ ನಮಗೆ. ಬನ್ನಿ ಓಡಿಸೋಣ. ಚೆನ್ನಾಗಿದೆ ಗೈಸ್. ಒಂಥರ ಏನು ಅಂದರೆ ಸ್ವಲ್ಪ ಯೂಸ್ ಫ್ರೆಂಡ್ಲಿ ಆಗಬೇಕು ನಮಗೆ. ನಮ್ಮ ಕಾರ್ ಓಡಿಸಿ ಇದೇ ಥರ ಚಿಕ್ಕದು ಒಂದು ಆಟೋ ಸಾಮಾನು ಕೊಟ್ಟಂಗೆ ಐತೆ ಗೈಸ್ ಇದು ನಮಗೆ. ಚಿಕ್ಕ ಮಕ್ಕಳೆಲ್ಲ ಬಂದು ಆಡ್ತಾರೆ, ಪರವಾಗಿಲ್ಲ. ಲ್ಯಾಪು ಅಷ್ಟೇ ಚೆನ್ನಾಗಿದೆ ಲ್ಯಾಪು. ಏನಂದರೆ ಸ್ಟೇರಿಂಗ್ ಸ್ವಲ್ಪ ಟೈಟ್ ಇದೆ ಗೈಸ್, ಇನ್ನೇನಿಲ್ಲ. ಏನೋ ಕರ್ವ್ ಎಲ್ಲ ರೋಡ್ಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಹಾಡಿದೆ ಅಷ್ಟೇ, ಸ್ಟೇರಿಂಗ್ ಒಂದು ಹಾಡಿದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಚೆನ್ನಾಗಿದೆ, ಒಂಥರ ಎಕ್ಸ್ಪೀರಿಯೆನ್ಸು. ಯಾರಾದರೂ ಬಂದರೆ ಟ್ರೈ ಮಾಡಿ ಈ ಕಡೆ ಚಿಕ್ಕಬಳ್ಳಾಪುರ ಹತ್ರ. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಂದರೆ ಇಶಾ ಫೌಂಡೇಶನಿಂದ ಒಂದು 2.5 ಕಿಲೋಮೀಟರ್ಸ್ ಆಗ್ಬೋದು. ಇದು ಜಾಸ್ತಿ ಏನು ದೂರ ಏನಿಲ್ಲ. ಬಂದು ಟ್ರೈ ಮಾಡ್ಬೋದು ಗೈಸ್. ಇಲ್ಲೇ ಅಂತಲ್ಲ, ನೀವು ತುಂಬ ಕಡೆ ಟ್ರೈ ಮಾಡ್ಬೋದು. ಏನಂದರೆ ನೋಡಿ, ಇದು ಸ್ವಲ್ಪ ಶಾರ್ಪ್ ಎಜ್ಜುಗಳು ಕೊಟ್ಟವ್ರೆ, ಚೆನ್ನಾಗಿದೆ. ಇದೊಂಥರ ಚೆನ್ನಾಗಿ ಮಾಡೋರೆ ಗೈಸ್. ಇದು ನನಗೆ ಇಷ್ಟ ಆಯಿತು. ಇನ್ನೊಂದು ಸತಿ ಮಾಡಬೇಕು. ನಾವು ಟೆಂಪ್ರವರಿಯಾಗಿ ಒಂದು 7 ಲ್ಯಾಪ್ಸ್ ತೊಗೊಂಡಿದ್ದೀವಿ. ನೋಡೋಣ, ಇಷ್ಟ ಆಯಿತು ಅಂದರೆ ಮತ್ತೆ ಬೇಕು ಅಂದರೆ ಕಂಟಿನ್ಯೂ ಮಾಡೋಣ. ಅಲ್ಲಿಂದ ನಮ್ಮ ವೈಫ್ ಕೂಡ ತೆಗಿತಾ ಇದ್ದಾರೆ, ಅದನ್ನು ಆದರೆ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿ ಮಾಡೋರೆ ಗೈಸ್, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗಂತೂ. ಆ್ಯಕ್ಚುಲಿ ಫುಲ್ ಟ್ರ್ಯಾಕಲ್ಲಿ ನಾನು ಒಬ್ಬನೇ ಇದ್ದೀನಿ ಗಾಯ್ಸ್. ಮಕ್ಳು ಇಷ್ಟೊತ್ತು ಮಕ್ಳು ಆಡ್ತಾಯಿದ್ರು, ಅದಕ್ಕೋಸ್ಕರ ಅವರು ಫುಲ್ ಕಂಪ್ಲೀಟ್ ಆಗಿಬಿಡಲಿ ಸರ್, ನಿಮಗೆ ಫುಲ್ ಫ್ರೀಯಾಗಿ ಕೊಡ್ತೀನಿ, ಒಬ್ಬರೇ ಇದ್ದೀರಾ ಆರಾಮಾಗೆ ಅಂದರು. ನೋಡಿರಿ, ಇನ್ನೊಬ್ಬ ಹುಡುಗ ರೆಡಿ ಆಗ್ತಾಯಿದ್ದಾನೆ. ನನ್ನನ್ನು ಕೇಳಿದ್ರೆ ಬಂದು ಆರಾಮಾಗೆ ಹೊರ್ತಿದೆ ಗಾಯ್ಸ್. ಆ್ಯಕ್ಚುಲಿ ನಾನು ಬ್ರೇಕೇ ಯೂಸ್ ಮಾಡ್ತಿಲ್ಲ ಗಾಯ್ಸ್. ತುಂಬ ಏನಂದರೆ ಒಳ್ಳೆ ನೇಚರ್ ಇದೆ ನೋಡ್ರಿ, ಬೆಟ್ಟಗಳೆಲ್ಲ ಕಾಣಿಸುತ್ತೆ. ಸ್ವಲ್ಪ ಯೂಸ್ ಮಾಡೋಣ ಬನ್ನಿ, ಎಲ್ದಾಡೋಣ ಸ್ವಲ್ಪ. ಸ್ವಲ್ಪ ಎಳ್ದಾಡೋಣ ಬನ್ನಿ ಇವಾಗ ಗಾಯ್ಸ್. ಸಾಕು, ಯೂಸ್ಲಿ ಫ್ರೆಂಡ್ಲಿ ಆಗಿದ್ದು ನಮಗೆ. ಜಾಸ್ತಿ ಯೂಸ್ ಮಾಡಬಾರ್ದಂತೆ ನಾವು, ಫ್ರೆಂಡ್ಲಿ ಯೂಸ್ ಮಾಡಬಾರ್ದಂತೆ ನಾವು ಜಾಸ್ತಿ. ಏನಾದ್ರು ನೆಲದ ಮೇಲೆ ಕುತ್ಕೊಂಡು ಓಡಿಸ್ತಾ ಇದ್ದೀನಿ ಅನ್ನೋ ಫೀಲ್ ಕೊಡ್ತಾ ಇದೆ ಗಾಯ್ಸ್ ಅಷ್ಟೇ. ಫುಲ್ಲು ನೆಲದ ಮೇಲೆ ಇದ್ದೀನಿ ಗಾಯ್ಸ್, ಕಂಪ್ಲೀಟಾಗಿ ನೆಲದ ಮೇಲೆ ಕುತ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ. ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ನಮಗೆ. ಫುಲ್ ಕಂಪ್ಲೀಟಾಗಿ ನೆಲದ ಮೇಲೆ ಕುತ್ಕೊಂಡಿದ್ದೀನಿ.
ಚೆನ್ನಾಗಿದೆ, ಫುಲ್ ಒಂಥರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಬಂದು ಯಾರಾದರೂ ಕಂಪ್ಲೀಟಾಗಿ ಖಂಡಿತ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಬರ್ತಿದೆ. ಇದೇನು ನಾನು ಆ್ಯಕ್ಚುಲಿ ಪ್ರಮೋಷನಲ್ ವೀಡಿಯೋನ ಮಾಡ್ತಾ ಇಲ್ಲ, ದುಡ್ಡು ಕೊಟ್ಟೆ ನಾನು ತೊಗೊತಾ ಇರೋದು. ಬನ್ನಿ ಗೈಸ್, ಮುಗೀತು ನಮ್ಮ ಲ್ಯಾಪು. ಬನ್ನಿ ಗೈಸ್, ಮುಗೀತು. ಚೆನ್ನಾಗಿದೆ ಗೈಸ್, ಯಾರಾದರೂ ಬಂದರೆ ಖಂಡಿತ ಟ್ರೈ ಮಾಡಿ. ವರ್ತಿದೆ, ಅಮೌಂಟಿಗೆ ವರ್ತಿದೆ. ಏನು ಆ ಥರ ಏನು ಇಲ್ಲ, ಹಂಗೆ ಹಿಂಗೆ ನನಗೇನಿಲ್ಲ, ವರ್ತಿದೆ. ನಾನು ಆ್ಯಕ್ಚುಲಿ ತುಂಬ ಬೇಗ ಮುಗಿಸ್ಕೊಂಡೆ ಲ್ಯಾಬ್ಸ್ ಬೇಗ ಮುಗಿಸ್ಕೊಂಡು ನಾನು ಇವಾಗ ಇನ್ನೊಂದು ಕಡೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಇಶಾ ಫೌಂಡೇಶನ್, ಅದು ಲೇಸರ್ ಶೋ ನೋಡೋಣ ಅಂದ್ಬಿಟ್ಟು ಅದಕ್ಕೋಸ್ಕರ ಬೇಗನೆ ಮುಗಿಸ್ಕೊಂಡೆ ನಾನು. ಇಲ್ಲಾಂದರೆ ಇನ್ನೂ ಆರಾಮಾಗಿ ಓಡಿಸ್ತಿದ್ದೆ. ವಿಡಿಯೋ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ, ನಾನು ನೋಡಿಲ್ಲ. ನಂದೊಂದು ಎಕ್ಸ್ಪೀರಿಯೆನ್ಸ್ ತಿಳಿಸ್ಬೇಕಾಗಿತ್ತು ನಿಮಗೆ, ಅದಕ್ಕೋಸ್ಕರ ರೆಕಾರ್ಡ್ ಮಾಡಿಕೊಂಡೆ. ಇವಾಗ ಬೇರೆ ಮಳೆ ಬರ್ತಾಯಿದೆ ಫುಲ್ಲು. ಇಶಾ ಫೌಂಡೇಶನ್ ಹತ್ರ ಹೋಗೋ ಅಷ್ಟೊತ್ತಿಗೆ ಜೋರು ಮಳೆ ಆಯಿತು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗೋಗುತ್ತೆ. ಏನು ತುಂಬ ದೂರ ಏನಿಲ್ಲ, ಕರೆಕ್ಟಾಗಿ ಆರ್ಚ್ ಇದೆ ಅಲ್ವಾ ಇಶಾ ಫೌಂಡೇಶನ್ದು, ಅಲ್ಲಿಗೆ ಇಲ್ಲಿಂದ 2.5 ಕಿಲೋಮೀಟರ್ ಇದೆ ಗೈಸ್ ಅಷ್ಟೇ. ಏನು ತುಂಬ ದೂರ ಏನಿಲ್ಲ ನೋಡ್ರಿ, ಆರಾಮಾಗಿ ಗೊತ್ತಾಗುತ್ತೆ ಇದು ಬರೋದು. ಏನು ಆ ಥರ ಕನ್ಫ್ಯೂಷನ್ಸ್ ಏನಿಲ್ಲ. ಬೋರ್ಡು ಹಾಕಿದ್ದಾರೆ 2 ಕಡೆ. ಈ ಸರ್ಕಲ್ಗೆ ಬಂದಿದ್ದಾರೆ ಅಂದರೆ ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಮತ್ತು ಟರ್ನಿಂಗ್ ಹತ್ರ ಇನ್ನೊಂದು ಬೋರ್ಡ್ ಹಾಕಿದ್ರು. ಅವಾಗ ತೋರಿಸಿದ್ನಲ್ಲ ನಿಮ್ಗೆ ಎಂಟ್ರಿ ಆಗಬೇಕಾದ್ರೇ. ಆ್ಯಕ್ಚುಲಿ ಇದೆಲ್ಲ ನನ್ನ ಬಕೆಟ್ ಲಿಸ್ಟಲ್ಲಿತ್ತು ಗೈಸ್, ಈ ಥರ ಆಗಬೇಕು ಮಾಡಬೇಕು ಅಂತ. ನಾನು ಆ್ಯಕ್ಚುಲಿ ತುಂಬ ಆರ್ ಟಿ ನಗರದಲ್ಲೂ ಒಂದಿದೆ ಆ್ಯಕ್ಚುಲಿ, ವೈಟ್ ಹೌಸ್ ಅಂತ ಅಪಾರ್ಟ್ಮೆಂಟ್ ಒಂದಿದೆ, ಅದ್ರ ಪಕ್ಕದಲ್ಲಿ ಒಂದು ಐತೆ. ಅಲ್ಲೇ ಓಡಾಡ್ತಾ ಇರ್ತೀನಲ್ಲ, ಏನು ಆಡೋಣ ಅಂದ್ಕೊಡ್ತೇನೆ. ನೀವು ವರ್ಕ್ ಮೇಲೆ ಇದ್ದಾಗಂತೂ ಅದು ಇದೇ ಹೋಗೋಲ್ಲ, ಆಡಬೇಕು ಅಂತಲೇ ಅನಿಸಲ್ಲ. ಯಾಕಂದರೆ ಕಂಪ್ಲೀಟಾಗಿ ವರ್ಕ್ ಮೇಲೇ ಇರ್ತೀವಿ. ಅದಕ್ಕೋಸ್ಕರ ಖಂಡಿತ ಬರ್ತಿದೆ, ಇಲ್ಲೇ ಅಂತಲ್ಲ, ಎಲ್ಲಾದರೂ ಪರವಾಗಿಲ್ಲ. ಇದೇನು ನಾನು ಪ್ರಮೋಷ್ನಲ್ ವೀಡಿಯೋ ಅಲ್ಲ ಗಾಯ್ಸ್, ಓಕೆನಾ? ಪ್ರಮೋಟ್ ಮಾಡಿರೋದಲ್ಲ, ನಾನು ದುಡ್ಡು ಕೊಟ್ಟೆ ಆಡಿರೋದು, ಆಯಿತಾ? ಮತ್ತು ಆಲ್ರೆಡಿ ಪ್ರಮೋಷನ್ ಬಂದುಬಿಟ್ಟಿದೆ ಅಂತ ಯಾರು ಅಂದ್ಕೊಂಡ್ಬಿಡ್ರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಪ್ರಮೋಷ್ನಲ್ ವೀಡಿಯೋ ಅಂತೂ ಅಲ್ಲ. ಯಾರಾದರೂ ಹೇಳಿ ಗಾಯ್ಸ್, ಲೈಕ್ ಚಿಕ್ಕಬಳ್ಳಾಪುರದಲ್ಲಿ ನಿಮಗೆ 1 ಡೇ ಟ್ರಿಪ್ಪು ಅಥವಾ 2 ಡೇಸ್ ಟ್ರಿಪ್ಪು ಏನೇನು ಪ್ಲೇಸ್ ಇದ್ದಾವೆ, ಹಿಡನ್ ಪ್ಲೇಸಸ್ ಎಲ್ಲ ಇದ್ದಾವೆ ಇಲ್ಲಿ ತುಂಬ, ತೋರಿಸಿ ಅಂದರೆ. ಆ್ಯಕ್ಚುಲಿ ನಂದಿ ಬೆಟ್ಟ ಎಲ್ಲರೂ ತುಂಬ ತೋರಿಸಿದ್ದಾರೆ ವ್ಲಾಗರ್ಸು. ಅದು ಬಿಟ್ಟು ಇನ್ನೂ ತುಂಬ ಪ್ಲೇಸಸ್ ಇದೆ ಗೈಸ್, ಅದು 2 ಅಲ್ಲ, ಇಶಾ ಫೌಂಡೇಶನ್ 3 ಅಲ್ಲ, ಆ್ಯಕ್ಚುಲಿ ಬಿಟ್ಟು ಇನ್ನೂ ತುಂಬ ಇದ್ದಾವೆ. ಎಲ್ಲ ತೋರಿಸಿ ಅಂದರೆ ನಾನು ಖಂಡಿತ ಒಂದು ಕಂಪ್ಲೀಟಾಗಿ ಇದಕ್ಕೆ ಅಂತ ಡೆಡಿಕೇಟ್ ವೀಡಿಯೋ ಮಾಡ್ತೀನಿ. ಅಥವಾ ಎಪಿಸೋಡ್ ಲೆಕ್ಕದಲ್ಲಿ ಬೇಕು ಅಂದರೆ ಎಪಿಸೋಡ್ ಲೆಕ್ಕದಲ್ಲಿ ಮಾಡಿಕೊಡ್ತೀನಿ ನಿಮಗೆ. ಕಮೆಂಟ್ ಹಾಕಿ ಯಾವ ಥರ ಬೇಕು ನಿಮಗೆ ವೀಡಿಯೋ ಅಂತ. ಚಿಕ್ಕಬಳ್ಳಾಪುರದ್ದು ಖಂಡಿತ ನಾನು ಚಿಕ್ಕಬಳ್ಳಾಪುರದ ಒಂದು 1 ಡೇ ಟ್ರಿಪ್ ಅಂತಲೇ ನಿಮಗೆ ಮಾಡಿ ಲಾಗು ತೋರಿಸ್ತೀನಿ. ಅದು ದೊಡ್ಡದಾಗಿದ್ರೆ ಏನೂ ಮಾಡೋಕ್ಕಾಗಲ್ಲ, ನೋಡೋಣ ಗೈಸ್ ಅದು ಆ ಮೂಮೆಂಟಿಗೆ ಅಲ್ವಾ. ಯಾಕಂದರೆ ಇವಾಗ ನಮಗೂ ಕೆಲಸಗಳಿದ್ದಾವೆ, ಪ್ರೆಸೆಂಟಿಗೆ ಆಗೋಲ್ಲ. ನೋಡೋಣ, ಇನ್ನೊಂದು 2 ವೀಕ್ಸ್ ಒಂದು ಸ್ವಲ್ಪ ಆಫೀಸಲ್ಲಿ ಹುಡುಗರು ಒಂದು ಸ್ವಲ್ಪ ಸೆಟ್ ಆಗಬೇಕು. ಹುಡುಗರು ಇನ್ನೂ ಜಾಯ್ನ್ ಆಗಿಲ್ಲಲ್ಲ, ಅದರಿಂದ ಹುಡುಗರೆಲ್ಲ ಜಾಯ್ನ್ ಆಗಿದ್ದಾರೆ ಅಂದರೆ ನನಗೂ ಈಸಿ ಆಗುತ್ತೆ. ಹೋಗ್ಬೇಕು ಅಂದರೆ ಒಂದು ಸಂಡೇ ಮಾರ್ನಿಂಗೆ ಬೇಗ ಬಂದು ಏನೇನು ಪ್ಲೇಸಸ್ ಇದ್ದಾವೆ ಹೆಂಗೆ ಅಂತೆಲ್ಲ ಕಂಪ್ಲೀಟಾಗಿ ಚೆಕ್ ಮಾಡ್ಬೋದು. ಲೈಕ್ ನನಗೆ ಗೊತ್ತಿದ್ದಾವೆ ಆಲ್ಮೋಸ್ಟ್ ಒಂದು 50 to 60% ಗೊತ್ತಿದೆ ಗಾಯ್ಸ್ ನನಗೆ ಚಿಕ್ಕಬಳ್ಳಾಪುರದಲ್ಲಿ. ಬಂದು ನಿಮಗೆಲ್ಲ ತೋರಿಸ್ತೀನಿ, ನಿಮಗೂ ಬರೋಕ್ಕೆ ಈಸಿ ಆಗುತ್ತೆ. ಬೇಕಾ ಬೇಡವಾ ಅನ್ನೋದೊಂದು ಕಮೆಂಟ್ ಹಾಕಿ, ನಾನು ನೋಡಿಬಿಟ್ಟು ಗ್ಯಾರಂಟಿ ಒಂದು ವಿಡಿಯೋ ಮಾಡಂತೂ ಹಾಕ್ತೀನಿ. ಓಕೆ ಗೈಸ್, ಬನ್ನಿ. ಇನ್ನೇನು ಇಶಾ ಫೌಂಡೇಶನ್ ಆರ್ಚ್ ಹತ್ರನೇ ಇದೀನಿ, ಇನ್ನೊಂದು 1 ಕಿಲೋಮೀಟರ್ ಇರ್ಬೋದು ನನ್ನ ಪ್ರಕಾರ, ಅಷ್ಟೇನು ಜಾಸ್ತಿ ದೂರ ಏನಿಲ್ಲ. ಇವತ್ತು ಏನು ನೆಕ್ಸ್ಟು ಇಶಾ ಫೌಂಡೇಶನ್ ಲೇಸರ್ ಶೋ ನೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು 7 o'clock ಏನೋ ಸ್ಟಾರ್ಟ್ ಆಗೋದು ಇಶಾ ಫೌಂಡೇಶನ್ದು ಲೇಸರ್ ಶೋ. ಕಂಪ್ಲೀಟ್ ಒಂದು ವೀಡಿಯೋ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಅದೇ ಕಂಪ್ಲೀಟಾಗಿ ಅದೇ ಒಂದು ಇದರಲ್ಲಿ ಹಾಕ್ತೀನಿ, ನಾನು ವ್ಲಾಗ್ ಮಾಡಿ ಹಾಕ್ತೀನಿ. ಯಾಕಂದರೆ ಅದೇ ಆಲ್ಮೋಸ್ಟ್ 15 ನಿಮಿಷನೂ ಇರಬೇಕು ನನ್ನ ಪ್ರಕಾರ. ಯಾಕೆ ನಾನು ಚೆಕ್ ಮಾಡಿದಾಗ ಗೂಗಲಲ್ಲಿ 15 minutes ಅಂತ ತೋರಿಸ್ತಾ ಇತ್ತು. ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೀಟಾಗಿ ನಿಮ್ಗೆ ರೆಕಾರ್ಡ್ ಮಾಡಿ ಲೇಸರ್ ಶೋದು ತೋರಿಸ್ತೀನಿ ನೋಡಿ. ಆಲ್ರೆಡಿ ಆರ್ಚ್ ಬಂತು. ರೋಡು ಅಷ್ಟೇ ಗೈಸ್, ನಾನು ಲಾಸ್ಟ್ ಟೈಮ್ ಬಂದಿದ್ನಲ್ಲ, ಚೆನ್ನಾಗಿ ಮಾಡಿದ್ದಾರೆ ರೋಡು. ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ನಾನು ಫುಲ್ಲು ಇದಿತ್ತು ಕಲ್ ರೋಡು, ಅಂದರೆ ಟಾರ್ ಹಾಕೋಕ್ಕೆ ಏನೇನು ರೆಡಿ ಮಾಡಬೇಕಾಗಿತ್ತು ಅದನ್ನ ಎಲ್ಲ ಹಾಕಿದ್ರು.
ಇವಾಗ ಫುಲ್ಲು ದೇವಸ್ಥಾನದವರೆಗೂ ನಿಮಗೆ ಕಂಪ್ಲೀಟಾಗೆ ಇದಾಕಿದ್ದಾರೆ, ಟಾರ್ ರೋಡೇ ಇದೆ. ಏನು ಆ ಥರ ಇದು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬರ್ಬೋದು. ಏನಂದರೆ ವೀಕೆಂಡಲ್ಲಿ ಮಾತ್ರ ಪ್ಲ್ಯಾನ್ ಮಾಡಬೇಡಿ ಗಾಯ್ಸ್, ಅಷ್ಟೇ ನಂದೊಂದು ಸಜೆಷನ್ನು. ಬೇರೆ ದಿನ ಪ್ಲ್ಯಾನ್ ಮಾಡಿ, ಯಾಕಂದರೆ ವೀಕೆಂಡಲ್ಲಿ ಹೆವಿ ರಶ್ ಇರುತ್ತೆ. ನೋಡ್ರಿ ಆಲ್ರೆಡಿ ಟೈಮ್ ಇನ್ನೂ 4 ಗಂಟೆ ಗಾಯ್ಸ್, 4:10 ಟೈಮು. ಗಾಡಿಗಳು ನೋಡಿ ಹೋಗ್ತಾ ಇದ್ದಾವೆ ಆಲ್ರೆಡಿ. ನಾನು ಆ್ಯಕ್ಚುಲಿ ತುಂಬ ದಿನ ಆಗೋಗಿತ್ತು ಇಶಾ ಫೌಂಡೇಶನ್ಗೆ ಬಂದು. ಒಂದು ಸ್ವಲ್ಪ ಏನೋ ಅಪ್ಗ್ರೇಡ್ ಆಗಿದೆ, ಅದಕ್ಕೆ ಏನೋ ನೋಡಿ ಹೊಸ್ದಾದೆಲ್ಲ ಹಾಕಿದ್ದಾರೆ. ನೋಡಿರಲಿಲ್ಲ, ಹಂಗೆ ಬಂದು ಒಂದು ಸತಿ ನೋಡಿಕೊಂಡು ಬರೋಣ ಅಂತ. ಒನ್ ಡೇ ಪ್ಲ್ಯಾನಲ್ಲಿ ಇದು ಕೂಡ ಕವರ್ ಮಾಡ್ಬೋದು ಗೈಸ್. ನೀವು ಚಿಕ್ಕಬಳ್ಳಾಪುರದಲ್ಲಿ ಇಶಾ ಫೌಂಡೇಶನ್ಗೂ ಕವರ್ ಮಾಡ್ಕೊಬೋದು.